ತಾನೆ, ಯಾವಾಗ ನೋಡಿದ್ರು ಇದೊಂದು ಅದು ತೆಗಿಯೋದು ಇದನ್ನು ತೆಗಿಯೋದು. ನೀನು ರೆಡಿ ಆಗೋದು ನಂದೇ 3 ಹೆಣ್ಣು ಮದುವೆ ಹೇಳು 3 ಮದುವೆ ರೆಡಿ ಆಯ್ತಾರೆ. ಯಾವುದೂ ಇಲ್ಲಪ್ಪ. ಜಾಕೆಟ್ ಹಾಕ್ಕೋಬೇಕು, ಹೆಲ್ಮೆಟ್ ಹಾಕ್ಕೋಬೇಕು, ಗ್ಲೌಸ್ ಹಾಕ್ಕೋಬೇಕು. ಇನ್ನೇನು ಹಾಕ್ಕೊಂತಿದ್ದೀನಿ? ಏನು ಪ್ಯಾಂಟು ಚಡ್ಡಿ ಬನ್ನಿನೇನು? ಹಾಂ ಹಂಗೆ ನಡೀತೈತೆ ನಮ್ಮ ಜೀವನ. ಏನು ಮಾಡೋದು? ಇವಾಗ ಬರ ಚುಕ್ಕಿ ಮುಗಿದು ಗಗನ ಚುಕ್ಕಿಗೆ ಹೋಗೋಣ. ಜಾಸ್ತಿ ಜನ ಬಂದವರಲ್ಲ, ಇವತ್ತು ಸಾಟರ್ಡೆ ಅಲ್ವಾ, ಅದಕ್ಕೆ ಫುಲ್ ಜನ ಇದ್ದರು. ಆ ಫೋಟೋ ಸಿಕ್ಕೊಳ್ಳೋಕ್ಕೂ ಆಗಲ್ಲ ಅವರು, ಹಂಗಿದ್ರು ಜನ. ಏನು ಮಾಡೋದು? ಮುಂಚೆ ಎಲ್ಲ ಎಂಟ್ರಿ ಟಿಕೆಟ್ ಇರಲಿಲ್ಲ, ಇವಾಗೆಲ್ಲ ಎಂಟ್ರಿ ಟಿಕೆಟ್ ತಗೊತವ್ರೆ 10 ರೂಪಾಯಿ. ಹ್ಞೂ ಇದೇ ರೋಡೆ ಮಚ್ಚ ತೋರಿಸಿದ ಅವಾಗಲೇ. ನಾವು ಆ ಕಚಡ ರೋಡಲ್ಲಿ ಬಂದ್ವಿ ನೋಡು. ಇವತ್ತಂತೂ ಡಿಫ್ರೆಂಟ್ ಲೊಕೇಶನ್ಸ್ ನೋಡ್ಬಿಟ್ಟು ಜಾಸ್ತಿ. ಹಾಂ ನೋಡಿ, ಇಲ್ಲಿ ಫಿಶು. ಎಷ್ಟು ಕಿಲೋಮೀಟ್ರ್ ಐತೆ ಇನ್ನು ಎಷ್ಟು ಕಿಲೋಮೀಟ್ರ್ ಐತೆ ಗಗನ ಚುಕ್ಕಿ? 15 ಐತಾ? ಓಕೆ, ಇನ್ನು 15 ಕಿಲೋಮೀಟ್ರ್ ಐತಂತೆ. ಅದು ಆ ಕಡೆ ಇರೋದು, ಇನ್ನು ಸುತ್ತಾಕೊಂಡು ಹೋಗ್ಬೇಕಷ್ಟೇ. ಬನ್ನಿ, ಅಲ್ಲಿ ಯಾವುದೋ ಬೋಟಿಂಗ್ ಪಾಯಿಂಟು ಮಾಡಿದ್ದಾರೆ. ಸದ್ಯಕ್ಕಂತೂ ನಮ್ಗೆ ಹೋಗೋಕೆ ಇವಾಗ ಇಂಟ್ರೆಸ್ಟ್ ಇಲ್ಲ. ನಾವು ಬಂದಿದ್ದು ಓನ್ಲಿ ಗಗನ ಚುಕ್ಕಿ ಬರೋ ಚುಕ್ಕಿ ಮುಗಿಸ್ಕೊಂಡು ಹೋಗ್ಬಿಡ್ತೀವಿ. ಬೇರೆ ಮತ್ತೆ ನಾವು ಹೋಗಿ ಫುಲ್ ರೆಸ್ಟ್ ಮಾಡಬೇಕು. ಮತ್ತು ನಾಳೆನೂ ರೈಡ್ ಪ್ಲ್ಯಾನ್ ಐತೆ ನಮ್ಮದು. ಅದಕ್ಕೋಸ್ಕರ ಇದು ಯಾವುದೋ ಹಳೆ ಟೆಂಪಲು. ನೀವು ಫ್ರೀ ಇದ್ದರೆ 100% ಇದು ವಿಸಿಟ್ ಮಾಡಿ, ಚೆನ್ನಾಗಿರುತ್ತೆ. ಮೇ ಬಿ ಯಾಕಂದರೆ ನೋಡಿದ್ರೇ ಗೊತ್ತಾಗುತ್ತೆ ಹಳೆ ಟೆಂಪಲ್ ಅಂತ. ತುಂಬ ಹಳೆ ಕಾಲದ್ದು ಅನಿಸುತ್ತೆ. ಒಂದ್ಸಲ ನೀವು ವಿಸಿಟ್ ಮಾಡಿ. ಇವಾಗ ನಮಗಂತೂ ಟೈಮ್ ಇಲ್ಲ. ವೈ ನಾವು ಹೋಗಿ ಫಸ್ಟ್ ರೆಸ್ಟ್ ಮಾಡಬೇಕು. ನಿದ್ದೆ ಮಾಡಬೇಕು. ಹಂಗಾಗ್ಬಿಟ್ಟೈತೆ. ಅಂದರೆ ಅದೇ ಗಗನ ಚುಕ್ಕಿ ಬರೋ ಚುಕ್ಕಿಗೆ ಹೋಗೋ ವಾಟರು, ಇದು ಬ್ಯಾಕ್ ವಾಟರು. ಅಂದರೆ ಇಲ್ಲಿಂದನೇ ಹೋಗೋದು. ಅದಕ್ಕೆ ಇಲ್ಲಿ ಬೋಟಿಂಗ್ ಇಕ್ಕಿದ್ದಾರೆ ನೋಡಿ. ಇಲ್ಲೇ ಇದ್ದಾರೆ, ಪೊಲೀಸವರು ಇದ್ದಾರೆ. ಬಟ್ ಇಲ್ಲಿ ಫಿಶ್ ಮುಂಚೆ ಎಲ್ಲ ದೇವರಾಣೆ ಇವೆಲ್ಲ ಇರಲಿಲ್ಲ. ಇವಾಗ ಈ ಥರ ಫೇಮಸ್ ಮಾಡ್ಕೊಂಬಿಟ್ಟಾರೆ. ಇಲ್ಲ ಅಂಗಡಿಗಳು ಅದು ಇದು ಹಾಕಿ ನೋಡಿ, ಎಲ್ಲ ಫಿಶ್ಶು ನಿಮ್ಗೇನು ಬೇಕೋ ಸಿಗುತ್ತೆ. ಏನೈತೆ ಏನು ಅಂತ ಕೇಳಿಬಿಟ್ಟು ಆದರೆ ಹೋಗೋಣ, ಇಲ್ಲಾಂದರೆ ಬೇಡ ಅಷ್ಟೇ. ಕೇಳ್ಕೊಬೋ ಮಚ್ಚ ನೋಡಿ. ಇಲ್ಲಿ ಹೇಯ್ ಇಲ್ಲ ಏನಂತೆ? ನಾನು ಹಂಗೆ ತೋರ್ಸೋಣ ಅಂತ ಬಂದೆ. ಏನ ಇಬ್ಬರೇ ಹೋದ್ರೆ 300 ರೂಪಾಯಿ ಅಂತೆ. ಹಾಂ, ಯಾರನ್ನೂ ಕೂರಿಸಲ್ಲ. ಹಾಂ, ಇಲ್ಲ ಅಂದರೆ ಎಷ್ಟು ಜನ ಅಂತೆ? ಎಷ್ಟಂತೆ ಒಬ್ರಿಗೆ? ಎಷ್ಟು ನಾರ್ಮಲಾಗಿ? ಒಬ್ರಿಗೇನು ಹೇಳಿಲ್ಲ. ಅವನು ಇಬ್ಬರೇ ಏನ ಅಂತಂದ್ರೆ ಎಲ್ಲಿಂದ ಎಲ್ಲಿ ಕರ್ಕೊಂಡು ಹೋಗ್ತಾರಂತ ಹೇಳು. ಅದನ್ನು ಕೇಳಿಲ್ವಾ? ಅಣ್ಣ ಎಲ್ಲರಿಗೂ ಹೋಗುತ್ತೆ ಅಲ್ಲೋಗಿ ಸರ್. ಅಣ್ಣ ಎಲ್ಲಿಂದ ಎಲ್ಲರಿಗೂ ಹೋಗುತ್ತೆ? ಸರ್ ಮೇಲ್ಗಡೆ ಕರ್ಕೊಂಡೋಗಿ ಕರ್ಕೊಂಡು ಬರ್ತೀವಿ ಅಷ್ಟೇನಾ? ನೋ ಕಾಮೆಂಟ್ಸ್ ಇಲ್ಲ ಸರ್. ಅಲ್ಲ ಹಂಗೆ ಹೋಗಿ ಬರ್ತೀರಾ ಅಂತ ಅಷ್ಟೇ. ಬೇಡವಾ? ಅಲ್ಲಿವರೆಗೂ ಹೋಗ್ತಾರೆ ನಮ್ಮ ಇದರಲ್ಲಿ ಸ್ಕ್ಯಾಮ್ ಆದಂಗೆ. ಮತ್ತೆ ಸ್ಕ್ಯಾಮ್ ಆಗೋದು ಬೇಡ ಬಾ. ಸುಮ್ಮನೆ ಕೇಳಬೇಕು ಅಂತ ಬಂದ್ವಿ. ಒಬ್ರಿಗೆ 100 ರೂಪಾಯಿ, 150 ರೂಪಾಯಿ ಕೇಳ್ತವ್ರೆ. ಹಾಂ, ಇಬ್ರಿಗೂ ಸೇರಿ 300 ರೂಪಾಯಿ. ಬಟ್ ಏನು ಗೊತ್ತಾ, ಅವ್ರು ಸ್ಕ್ಯಾಮ್ ಏನಿಲ್ಲ. ಇವಾಗ ಹಿಂಗಿಂದ ಹಿಂಗೆ ತಳ್ಕೊಂಡು ಹೋಗ್ತಾರೆ ಇಲ್ಲಿವರೆಗೂ. ಮತ್ತೆ ಸುಮ್ಮನೆ ಅದೇ ತಗೊಬಂದು ಇಲ್ಲಿ ಬಿಸಾಕತ್ತೆ. ಹಾಂ, ಅಲ್ಲ ವರ್ತಿದ್ರೆ ಹೋಗ್ಬೋದು. ಸುಮ್ಮನೆ ಹೋಗ್ಬಿಟ್ಟು ಸ್ಕ್ಯಾಮ್ ಆಗೋದು. ನಮ್ಮ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು ಅಷ್ಟೇ. ನೀವೇನಾದರೂ ಬಂದರೆ ನಿಮಗೆ ಬಿಟ್ಟಿದ್ದು. ಯಾಕಂದರೆ ನನ್ನನ್ನು ಕೇಳಿದ್ರೆ ನಾನು ಸಜೆಷನು ಬೇಡ ಅಂತಲೇ ಹೇಳ್ತೀನಿ. ತೆಪ್ಪ ಬಿಡಲ್ಲ. ಏನು ತೆಪ್ಪದಲ್ಲಿ ಏನು ದೊಡ್ಡ ಇದೇನಿರಲ್ಲಪ್ಪ. ಒಂದು ಸಲ ಸ್ಕ್ಯಾಮ್ ಆಗಿದ್ದೀವಲ್ಲ, ಸಾಕಾಗಲ್ವಾ? ಬೋಟಿಂಗ್ ಹೋಗ್ಬೇಕು ಅಂದರೆ ನೀವು ಕರ್ನಾಟಕದಲ್ಲೇ ಬೀಚಸ್ ಸೈಡ್ ಹೋಗ್ಲಿ ಬಿಡು. ಹಾಂ, ಗೋಕರ್ಣ ಸೈಡ್ ಹೋದ್ರೆ ಅದು ಯಾವುದೋ ಎಲ್ಲ ಬೀಚ್ಗಳೈತೆ. ಆ ಬೀಚ್ ಸೈಡ್ ಆರಾಮಾಗಿ ಹೋಗಿ. ಒನ್ ಅವರ ಬೀಚ್ ಐತಲ್ಲ, ಅದಕ್ಕಿಂತ ಬೇಕು, ಒಳ್ಳೆ ವಾಟರ್ ಇರುತ್ತೆ. ಇವರೆಲ್ಲ ಸ್ಕ್ಯಾಮ್ ಮಾಡ್ತಾರೆ, ಹೆವಿ ಸ್ಕ್ಯಾಮು. ಇದು ಲೊಕೇಶನ್ ಚೆನ್ನಾಗೈತೆ ಮಚ್ಚ, ನೋಡು. ಒಳ್ಳೆ ಲೊಕೇಶನ್ ಚೆನ್ನಾಗೈತೆ. ಅದಕ್ಕೆ ಅಲ್ಲಿ ಏನೈತೆ ಬಿಡು. ಇದು ಹಳೆ ಬ್ರಿಡ್ಜು. ಇನ್ನೂ ಅದು ಹಳೇದು, ಇನ್ನೂ ಹಳೇದು ಅನ್ಸುತ್ತಲ್ಲ. ಅದು ಬಿದ್ದೋಗೈತೆ.
ಅಷ್ಟೇ ಇಷ್ಟು ಆ ಕಾಲಕ್ಕೆ ಹಂಗೆ ಕ್ರಿಯೇಟಿವಿಟಿ ಮಾಡಿ ಕಟ್ಟವ್ರಲ್ಲ, ಅದಕ್ಕೆ ಮೆಚ್ಕೋಬೇಕು. ಆವು ಸೂಪರ್ ಆಗೈತೆ ಅವರೇ ನೋಡಿ. ಅಲ್ಲಿಗಿನ ಇಲ್ಲಿ ಹೆವಿ ಕಾರ್ಗಳಿದೆ. ಯಾಕಂದ್ರೆ ಇದೇ ಫೇಮಸ್ ಫಸ್ಟ್ ಹೇಳೋದು ಡೋಂಟ್ ಜಡ್ಜ್ ಎ ಬುಕ್ ಬೈ ಇಟ್ಸ್ ಕವರ್. ಹಾಂ, ಯಾಕಂದರೆ ನೋಡಿ ಮನೆ ಹಾಕಬಾರದು. ಅಲ್ಲೋ ಇದು ಫಸ್ಟ್ ಫೇಮಸ್ ಆಗಿರೋದು ಇದು, ಅದಲ್ಲ ಎಷ್ಟು ಸಾಕ ಇಲ್ಲಿ. ಅಲ್ಲಿಗಿನ 20ರಷ್ಟು ಜನ ಜಾಸ್ತಿ ಇದ್ದಾರೆ. ಈಗಿನ ಗಗನಚುಕ್ಕಿಯಲ್ಲೇ ನಾನೇನೋ ಬಂದಿರಲ್ಲ ಅಂದ್ಕೊಂಡಿದ್ದೆ, ಬಟ್ ತುಂಬ ಜನ ಬಂದಿದ್ದರು. ನಾವು ಕೆಳಗಡೆ ಇಳಿಯೋಕೆ ಹೋಗಿಲ್ಲ, ಯಾಕಂದರೆ ಅಲ್ಲಿ ಫುಲ್ಲು ಜನ ತುಂಬಿದ್ರು. ಅಲ್ಲಿ ಹೋದ್ರೂ ಕೆಳಗಡೆಗೆ ಫೋಟೋ ಇಟ್ಕೊಳ್ಳೋಕ್ಕೂ ಆಗಲ್ಲ, ಅಷ್ಟು ಜನ ಇದ್ದರು. ತಗೊಳ್ಳೋಕ್ಕೂ ಕಷ್ಟ ಆಗುತ್ತೆ ಅಂತ ಮೇಲೆಯಿಂದನೇ ವಿಡಿಯೋಸು ಫೋಟೋಸ್ ಮಾಡಿಕೊಂಡು ಬಂದು. ಯಾಕಂದರೆ ಎಲ್ಲರೂ ಆಲ್ಮೋಸ್ಟ್ ನೋಡಿರ್ತೀರ, ಅದಕ್ಕೆ ಸಿಂಪಲ್ಲಾಗಿ ವಿಡಿಯೋಸ್ ಮಾಡ್ಕೊಂಡು ಬಂದ್ವಿ. ಇವಾಗ ನಮ್ಮ ಪ್ರಯಾಣ ಬೆಂಗಳೂರ ಕಡೆಗೆ. ನಾವು ಸ್ಟ್ರೈಟಾಗಿ ಬಂದರೆ ಇಲ್ಲಿ ಇವಾಗ ರೈಟ್ ತಗೊಂಡು ಬೇರೆ ರೋಡಲ್ಲಿ ಹೋಗ್ತೀವಿ. ಇವಾಗ ನಾವು ಆವಾಗಲೇ ಬಂದಿದ್ದು ಆತಾನೆ. ಓ ನೀರು ಐತೆ ನೋಡಿ, ಇಲ್ಲೈತೆ ಹೋಗ್ತಾಯಿತ್ತು. ಕೆಳಗಡೆಗೆ ಹೋಗ್ತಾ ಇದೆ. ನಮ್ಮದು ಇವತ್ತಿನ ಡೇದು, ಯಾಕಂದರೆ ಇವತ್ತು ನಮ್ಗೆ ಹೆವಿ ಚಾಲೆಂಜ್ ಆಗಿತ್ತು. ಯಾಕಂದರೆ ಬನ್ನಿ ಹೇಳ್ತೀವಿ, ಯಾಕೆ ಅಂತಲೂ ಹೇಳ್ತೀವಿ ಬನ್ನಿ. ಯಾವುದೋ ಕಾಡು ಒಳಗಡೆ ಹೋಗ್ತಿದ್ದೀರಲ್ಲ ಬ್ರೋ ನಾನು. ಮತ್ತೆ ಯಾವ ಶಾರ್ಟ್ ಕಟ್ ಆಯ್ತಾವ ಇದು? ಏನು ಕಾಡು ಒಳಗಡೆ ಕರ್ಕೊಂಡು ಹೋಗ್ತಿದ್ದೀಯಲ್ಲ, ಏನಕ್ಕೆ? ಏಯ್ ವಾಟರ್ ಫಾಲ್ಸ್ ಸರ ಆಯ್ತಲ್ಲ ಚಿಕ್ಕದು. ಏನು ಮಚ್ಚ ಇದು? ಹಾಂ ಹೌದಾ? ಓ ಏಯ್ ಓ ಓ ಎಮ್ಮೆ ಕುರಿಗಳು ಎಲ್ಲ. ಬಟ್ ರೋಡ್ ನೋಡಿ ಏನು ಸಖತ್ತಾಗೈತೆ, ಒಂಥರ ಏನು ಕಂಟೆಂಟ್ ಬೇಕು ಅಂತ ಹೊಸದಕ್ಕೆ ಸಿಗ್ತಾ ಹೆಂಗೆ ನಮಗೆ. ಅಯ್ಯೋ ಐ ಐ ಐ ಐ ಐ ಐ ಹತ್ತ ಓಯ್ ತಗಲ್ತೇನಾ? ಎಲ್ಲಿ? ಹಾಂ ಎಲ್ಲೋ ಬಂದ್ವಿ ನಾವು. ಎಲ್ಲಿ ಕರ್ಕೊಂಡು ಹೋಗ್ತಾನೋ ಗೊತ್ತಾಗ್ತಿಲ್ಲ ಗುರು ನನಗೆ.
ಅಪ್ಪ ಎಲ್ಲಿ ನೋಡಿ ಎಲ್ಲ ವಾಟರ್ ಪಕ್ಕದಲ್ಲೇ ಹೋಗ್ತಿದ್ದೀವಿ ನಾವು. ಓ ಯಾವುದು ಒಂದು ಊರಿಲ್ಲ ಏನ ಆಲದ ಮರ ಎಷ್ಟು ದೊಡ್ಡದಾಗೈತೆ ಅವರು ಇದು ನೋಡಿ ಎಷ್ಟು ದೊಡ್ಡದಾಗೈತೆ. ಈ ಥರ ರೋಡಲ್ಲಿ ಏನಾದರೂ ನೈಟ್ ಬಂದುಬಿಟ್ರೆ ಎಲ್ಲ ಬರ್ಬೋದು ಕೈಗಾಲ ಬಾಯಿಗೆ ಬಂದ್ಬಿಡುತ್ತೆ ಎಲ್ಲ. ಬರೀ ಇಂಥದೆಯಾ ನಿಜ ಅಷ್ಟು ಒಂಥರ ಡೇಂಜರ್. ನೈಟಲ್ಲಿ ಏನಾದರೂ ಈ ರೋಡಲ್ಲಿ ಬಂದರೆ ಚೆನ್ನಾಗೈತೆ, ಹುಷಾರಾಗಿ ಬರಬೇಕು. ಏನಾದರೂ ರಾಬೆರಿ ಗೀಬೆರಿ ಹಾಗಾದ್ರೆ ನಮಗೆ ಗೊತ್ತಿಲ್ಲ ಗುರು. ಅದಕ್ಕೆ ನೋಡ್ಕೊಂಬನ್ನಿ, ನಿಮ್ಮ ಇಷ್ಟ ನಿಮ್ಮ ಧೈರ್ಯ ಮೇಲೆ. ಯಾಕಂದರೆ ನೈಟ್ ಟೈಮ್ ಹತ್ರ ದೇವರೇ ಬರಬೇಡಿ ಈ ರೋಡಲ್ಲಿ, ಹುಚ್ಚ ಉಯ್ಕೊತೀರ 100%. ಯಾಕಂದರೆ ರೋಡ್ ಹಂಗೈತೆ, 100% ಹಂಗೈತೆ. ಕಾರಲ್ಲಿ ಬಂದರೂ ನಿಜ ಭಯ ಆಗುತ್ತೆ. ಕಾರ್ಗಲ್ಲ ಇದು ರೋಡು, ಓನ್ಲಿ ಬೈಕಿಗೆ ಅಷ್ಟೇ ಚೆನ್ನಾಗಿರೋದು. ಕಾರ್ಗೂ ಬರ್ಬೋದು, ಬಟ್ ಇದು ಅಷ್ಟು ಸೇಫ್ ಅಲ್ಲ ಅನಿಸುತ್ತೆ ನೈಟ್ ಟೈಮ್ ಬರೋದು. ಏನೋ ಇವಾಗ ಒಂದು 5:30 ಆಗೈತೆ, ಹೋಗ್ತಾಯಿದ್ದೀವಿ, ಏನೋ ಧೈರ್ಯ ಅಷ್ಟೇ. ನಮಗೂ ಹೊಸದೇ ಅಲ್ವಾ, ಹಂಗಂತೇಳ್ಬಿಟ್ಟು ನೀವು ಟ್ರೈ ಮಾಡೋಕ್ಕೆ ಹೋಗ್ಬೇಡಿ. ಅಷ್ಟೊಂದು ಸೇಫ್ ಅಲ್ಲ ಈ ರೋಡು ನನ್ನ ಪ್ರಕಾರ. ಬಟ್ ಏನಾದ್ರು 2-3-4-5 ಜನ ಗ್ಯಾಂಗ್ ಇದ್ದರೆ ಬರ್ಬೋದು. ಯಾಕಂದರೆ ರೋಡು ನೋಡೋಕೆ ಚೆನ್ನಾಗೈತೆ. ಈ ರೈಟ್ ಇಲ್ಲಿ ನೋಡಿ ಸೂರ್ಯ ಹೆಂಗೆ ಬರ್ತಾವ್ರೆ. ಇಲ್ಲೇನು ಆಗೈತಲ್ಲ ಗುರು, ಅಂಟ್ಕೊಂಡ್ಬಿಟ್ಟೈತೆ. ಏನು ಅಂಟ್ಕೊಂಡಿರೋದ ಇವರು ಅಂಟಿಸಿರೋದು? ಅಂಟಿಸಿರೋದು ಇಲ್ಲ ಅಂಟ್ಕೊಂಡಿರೋದು ಗೊತ್ತಿಲ್ಲ, ಅಂಟಿಸಿರೋದು ಅನಿಸುತ್ತೆ. ಇದಾ ಇದನ್ನ ನೋಡ್ಬಿಟ್ಟು ಇದನ್ನ ರೋಡ್ ಅನ್ನೋಕ್ಕಾಗುತ್ತೇನಲ್ಲ? ಅಯ್ಯೋ ಗೊತ್ತಾಗೋದು ಇಲ್ಲ ಇದು ರೋಡು ಅಂತಲೇ ಗೊತ್ತಾಗಲ್ಲ. ಎಲ್ಲೆಲ್ಲೋ ಕರ್ಕೊಬರ್ತಾವನೆ ಇವನು ಮ್ಯಾಪ್ ಹಾಕ್ಕೊಂಡು. ನೋಡು ಎಲ್ಲೆಲ್ಲಿ ಹೋಗ್ತಾಯಿದ್ದೀನಿ ನನಗೆ ಗೊತ್ತಿಲ್ಲ. ಅಯ್ಯೋ ಫೈನಲಿ ಮೈನ್ ರೋಡ್ ಸಿಕ್ತಪ್ಪ. ನಮ್ಮ ಎಕ್ಸ್ಪೀರಿಯೆನ್ಸ್ ಹೆಂಗಿತ್ತು, ನಿದ್ದೆ ಕೆಟ್ಕೊಂಡು ನಾವು ಹೋಗಿರೋದು ಹೆಂಗಿತ್ತು ಅಂತ ನಿಮಗೆ ಇವಾಗ ಎಕ್ಸ್ಪೀರಿಯೆನ್ಸ್ ವಿಡಿಯೋಲಿ ಗೊತ್ತಾಗುತ್ತೆ. ಬನ್ನಿ.